ಕಳುಗಿದ ಬೆಂಬಲಗೆ ಗರಿಗರೆ ಒಡನೆ ಲಲನ ವಿಶ್ವಾಜಿ ಅಲಂಬುದ ಜರನು ಮಲವಿನು ಒಡಗೊಂಡು ಹಿಮಾಲಯದ ಬಿಂದು ಸರದಿ ತೀರದಿಗೆ ಬಿಂದು ಸರದಿ ತೀರದಿ ಕಳುಗಿದ ಬೆಂಬಲಗೆ ಸೃಷ್ಟಿಗೊಳಿಸೋಣ. ಅಪ್ಪ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಯಾಕಪ್ಪ ನಮ್ಮ ಸೃಷ್ಟಿ ಅನಿವಾರ್ಯ ಇದೆ. ನೋಡಿ ನಿಮ್ಮ ಅಕ್ಕ ಓ ಬಹು ಇದು ನಮ್ಮ ಅಕ್ಕ. ಈ ಕ್ಷಣ ನಿಮಗಿಂತ ಮೊದಲು ಇಲ್ಲಿ ಕಾಣಿಸಿಕೊಂಡಿದ್ದೆ. ಅವಳ ಸೃಷ್ಟಿಗೂ ನಾನೇ ಕಾರಣ. ನಿಮ್ಮನ್ನೂ ನಾನು ಬರಮಾಡಿಸಿಕೊಂಡಿದ್ದೇನೆ. ನಿಮಗೆ ಮೂವರಿಗೂ ಗುರುತಿಸುವುದಕ್ಕಾಗಿ ಒಂದೊಂದು ಹೆಸರು ಬೇಕು. ಹೆಸರಿಡ್ಲಿಕ್ಕೆ ಶುಭ ಮುಹೂರ್ತವೇ ಆಗಬೇಕು. ಅಲ್ಲ, ನಮ್ಮಲ್ಲಿ ಯಾವಾಗಲೂ ಶುಭವೇ ಇರುವುದು. ಮೂರು ಲೋಕವನ್ನು ಬೆರಗುಗೊಳಿಸುವಂತಹ ರೂಪ ನಿನ್ನದು. ನೀನು ಮೋಹಿನಿ, ನೀನು ವಿಶ್ವಾಸ್, ನೀನು ಅಲಂಬು. ಮೂವರಿಗೂ ಹೆಸರನ್ನಿರಿಸಿದ್ದೇನೆ. ನಿಮ್ಮಿಂದ ಘನಕಾರ್ಯವಾಗುವುದಕ್ಕಿದೆ. ಮಕ್ಕಳೇ, ಒಂದು ಕ್ಷಣವೂ ಇನ್ನು ತಡ ಮಾಡದೆ ನೀವು ಹಿಮಾಲಯಕ್ಕೆ ಹೋಗಬೇಕು. ಹಿಮಾಲಯ ಏರುವುದಕ್ಕಲ್ಲ, ಮತ್ತೆ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿದ್ದುಕೊಳ್ಳಬೇಕು. ದೈತ್ಯ ಗಡನವನ್ನು ಕೂಡಿಕೊಂಡು ಬಂಡಾಸುರ ವಿಹಾರಕ್ಕಾಗಿ ಬರುವ ಪದ್ಧತಿ ಇದೆ. ಯಾವ ಸಮಯಕ್ಕೆ ಬರ್ತಾನೆ ಅಂತ ನಮಗೆ ಹೇಳುವುದಕ್ಕಾಗುವುದಿಲ್ಲ. ಅವನ ನಿರೀಕ್ಷೆಯಲ್ಲಿ ನೀವಿರಬೇಕು. ಅವನ ನಿರೀಕ್ಷೆ ನಾವಿರ್ಬೇಕು. ಬಿಂದು ಸರಸಿ ಇದೆ ಅಲ್ಲಿ. ನಿಮಗೆ ಈಜಾಡುವುದಕ್ಕೆ, ಆಟವಾಡುವುದಕ್ಕೆ. ಕ್ರೀಡೆಗೆ ತಂಪಾದ ನೀರು, ಹತ್ತಿರದಲ್ಲಿ ಸಂಪಗೆಯ ಮರಗಳು, ಹೂ ಬಿಡುವ ಕಾಲವಿದು. ಅದರ ಪರಿಮಳವನ್ನು ಅಗ್ರಾಣಿಸುತ್ತಾ ನೀವು ಸುಶ್ರಾವ್ಯವಾಗಿ ಗಾಯನವನ್ನು, ಮಯೂರ ನರ್ತನದಿಂದ ಆ ಪರಿಸರವನ್ನೇ ನಿಮ್ಮ ವಶಪಡಿಸಿಕೊಳ್ಳಬೇಕು. ನಿಮ್ಮ ಈ ಕೋಗಿಲೆ ಗಾನವನ್ನು ಕೇಳಿ ಆತ ಮರುಳಾಗಬೇಕು. ನಿಮ್ಮನ್ನು ದೃಷ್ಟಿಸಿದ ಎಂದಾದ್ರೆ ನಿಮ್ಮ ಈ ಕುಡಿನೋಟವು ಅವನಿಗೆ ಬಾಣದಂತೆ ಹೋಗಿ ಚುಚ್ಚಿದೆ. ಮಕ್ಕಳೇ, ಹೋಗಿ. ಆದ್ರೆ ಯಾವ ಕಾಲಕ್ಕೂ ವೈಕುಂಠದಿಂದ ಬಂದವರು ಹರಿಯ ಮಕ್ಕಳು ಎಂದು ಹೇಳಬೇಡಿ. ಹಕ್ಕಿಯನ್ನೇರಿ ಬರುವ ಆತ ಟಕ್ಕ ಎಂದು ನನ್ನನ್ನೇ ಹುಡುಕುತ್ತಾ ಇದ್ದಾನಂತೆ. ನನ್ನ ಕುರಿತಾಗಿ ನನ್ನ ಮಕ್ಕಳು ಎಂದು ನೀವು ಹೇಳಿದ್ರೆ ನಿಮಗೂ ಉಳಿಗಾಲ ಇರ್ಲಿಕ್ಕಿಲ್ಲ. ಹೋಗಿ, ನಿಮ್ಮ ಕಾರ್ಯ ಮುಗಿದ ಕೂಡಲೇ ವೈಕುಂಠಕ್ಕೆ ಬರುವ ಹಾಗೆ. ನಾವು ಇಲ್ಲಿಗೆ ಬರಬೇಕಾದ ಕರ್ತವ್ಯ ಎಲ್ಲಿದ್ದರೂ ನನ್ನ ಮಕ್ಕಳೇ. ಪ್ರಪಂಚದಲ್ಲಿರುವ ಜೀವಿಗಳೆಲ್ಲ ನಮಗೆ ಮಕ್ಕಳೇ. ನಿಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತೇನೆ. ವೈಕುಂಠಕ್ಕಿಂತಲೂ ಅಧಿಕವಾಗಿರುವ ನಮ್ಮದೇ ಲೋಕ ಸುರಲೋಕ. ಹೌದು, ದೇವೇಂದ್ರನಲ್ಲೆಲ್ಲ ಹೇಳಿರ್ತೇನೆ. ನಿಮಗೆ ವ್ಯವಸ್ಥೆ ಆಗುತ್ತದೆ. ಹೋಗುವಾಗ ದುಡ್ಲಿಕ್ಕಿಲ್ಲ. ನಾವಿದ್ದೇವೆ. ಹೋಗಿ ಬರ್ತೇನೆ. ಸತ್ಯರೇ, ಅರ್ಥೈಸಿಕೊಂಡೆಲ್ಲ ಮಾತೆಯ ಜನಕನ ಮಾತನ್ನು ಕೇಳಿದ್ದೇನೆ. ಹೌದು, ಮಾಡಬೇಕಾದ ಕರ್ತವ್ಯ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ವೈಕುಂಠದಲ್ಲಿ ಇರುವುದಲ್ಲ, ನೇರವಾಗಿ ದರಗಿಲೇಬೇಕಾಗಿದೆ. ಮುಂದೆ ಸಾಗುವ. ತುಗಿನಗಿರಿಯ ಬಳಿ ವಿಕರಿಸುವುದಲ್ಲೇ ನಡೆದಗನೆಂದು ಕೊರವಂಟೋನು ವಿಗಿದಗಿದ ಜೀವನ ಸಹಿಸಲೇ ಬಳಿಕ ಪುಸ್ತಕದಿ ಬಂಡಾಸುರನು. ಸಜೀವ, ಪ್ರಭು, ಒಂದೆಡೆಯಲ್ಲೇ ಇದ್ದು ಮನಕ್ಕೆ ಸ್ವಲ್ಪ ಬೇಸರ ಆಗಿದೆ. ತುಹಿನಾದ್ರಿಯ ತಪ್ಪಲಲ್ಲಿ ಸ್ವಲ್ಪ ವಿಹರಿಸೋಣ ಅಂತ ಆಲೋಚಿಸಿದ್ದೇನೆ. ಹೋಗೋಣ. ಸೇರಿಕೊಂಡಿದ್ದೇವೆ ದರೆಗೆ. ಹಿಮಾಗಿರಿಯ ತಪ್ಪಲ ಪ್ರದೇಶಕ್ಕೆ ಹೋಗಿ ಅಂತ ಹೇಳಿದ್ದಾರೆ.
ಬಂದು ಸೇರಿಕೊಂಡಿದ್ದೇವೆ. ಅಪ್ಪ ಹೇಳಿದಂತ ಜಾಗವನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಆದ್ರೆ ಮತ್ತೊಂದು ಮಾತನ್ನು ಹೇಳಿದರಲ್ಲ, ಬಿಂದು ಸರಸಿ ಇದೆ ಅಂತ. ಜಲಕ್ರೀಡೆಗೆ ಸರಿಯಾದಂತ ಸರಸಿ ಓಹೋ ದೂರದಲ್ಲಿ ಕಾಣುತ್ತಾ ಇದೆ. ಆದ್ರೆ ಸರಸಿಯನ್ನು ಕಂಡೆ ಚಂಪಕ ವೃಕ್ಷ ಎಲ್ಲಿದೆ? ಸುತ್ತಲ ಹಬ್ಬಿಕೊಂಡಿದೆ. ಹೌದು, ಇದರ ಸುಗಂಧವಾದಂತಹ ಪಾತ್ರೆಯನ್ನು ಕೇಳುವಾಗ ಇಲ್ಲಿಗೆ ಬಂದದ್ದು ಸರಿ. ಅಪ್ಪನ ಎಣಿಕೆಯಂತೆ ಸರಿಯಾದಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಆದ್ರೆ ದೈತ್ಯನಾದಂತಹ ದಾನವ ಖಂಡಿತವಾಗಿ ಇಲ್ಲಿಗೆ ಬಂದೇ ಬರುತ್ತಾನೆ. ಬರುವುದು ಹೇಗೆ? ಮೃಗಬೇಟೆಗೂ ವನಹಿವರಕ್ಕಾಗಿ ಬರ್ತಾನೆ. ಬರುತ್ತಿರುವಂತಹ ಅವನನ್ನು ಹೇಗೆ ನಮ್ಮತ್ತೆ ಬರುವಂತೆ ಮಾಡುವುದು? ಸಂಗೀತವನ್ನು ಆಡಬೇಕು. ರಾಗಕ್ಕೆ ಸರಿಯಾಗಿ ತಾಳವನ್ನು ಹಾಕಿಕೊಂಡು ಸುಶ್ರಾವ್ಯವಾದಂತಹ ಸಂಗೀತವನ್ನು ಆಡುತ್ತಾ ಪಾಡುತ್ತಾ ಇದ್ರೆ ಆ ಸ್ವರವನ್ನು ಕೇಳಿಕೊಂಡು ಆ ದೈತ್ಯ ನಾವಿದ್ದಲ್ಲಿಗೆ ಬಂದೇ ಬರ್ತಾನೆ. ಅದಕ್ಕಾಗಿ ತಡ ಮಾಡದೆ ಅಕ್ಕಂತೆ ಇಲ್ಲಿರುವಂತಹ ಸೋಮವನ್ನು ಕೊಯ್ಯುತ್ತಾ ಸಂಗೀತ ಪಾಡುತ್ತಾ ಇಲ್ಲೇ ಇದ್ದಿರೋ ನೋಡಿ. ಬಿಂದು ಬಿಂದು ನೋಡು, ವಿಶಾಲವಾದಂತಹ ಬಿಂದು ಸರೋವರ. ಕರ್ಣಾನಂದ ಗಾಯನ ಕರ್ಣಾನಂದ ಗಾಯನ ಕೇಳುತ್ತ ಎಂತ ಗಾಯನ ಇದು! ಹೊಂದಿ ಪ್ರಮೇಯ ನಡೆದಂದು ಎಲ್ಲಿಂದ 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 ಮೋಗಿನಿಯ ಕಂಡೆವುದನು ಮನದಿ ದೈತ್ಯ ಏನಮ್ಮ ಅಮಮ ಮನಿ ನೀರನ್ನೇ ಅಮಮ ಮಾನಿ ನೀರನ್ನೇ ಅಮಮ ತ್ರಿಜಗ ಮನ ಮೋಗನೆ ಏನಾಗ ನಿಭವದನೆಯ ಕಂಡು ಏನಾಗ ನಿಭವದನೆಯ ಕಂಡು ಪಂಚಬಾಣ ಎದ್ದು ಸರಕೊಂಡು ಏನೇ ಬೇಗಮ ಮನಿ ನಿರಂಗಿ ಎಣ್ಣೆಗಾನೆ ಜಗಮನ ಮೋಗನೆ ಆಯ್ಯ 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 ಅಮಮ ಬಿಂದು ಸರೋವರದ ತೀರದಲ್ಲಿ ಸಂತೋಷದ ವಿಹಾರವನ್ನು ಕೈಗೊಳ್ಳುತ್ತಾ ಇದ್ದರೆ ಕಿವಿಗೆ ಬಿತ್ತಲ್ಲ, ಕರ್ಣಾನಂದಕರವಾದಂತಹ ಗಾಯನ ಕ್ರಮೆಗೊಳಗಾಗಿ ಹೋದೆ. ನಿರ್ಜನವಾದಂತಹ ಈ ಪ್ರದೇಶದಲ್ಲಿ ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಡಬೇಕು ಅಂತಾದ್ರೆ ಯಾರಿರಬಹುದು ಯಾರಿರಬಹುದು? ಪ್ರಭು ಕಣ್ಣರಳಿಸಿದೆ. ಅದು ಗಾಯನ ಅಲ್ಲ, ಮತ್ತೆ ಎಲ್ಲಿಯೋ ಕೋಳಿ ಕೂಗುತ್ತಾ ಉಂಟು. ನಿಮಗೆ ಭೋಜನದ ವ್ಯವಸ್ಥೆ ಮಾಡಿಸ್ತೇನೆ. ಕೋಳಿ ಕೂಗುವುದು ಹೌದು. ಭೋಜನದ ವ್ಯವಸ್ಥೆಗೂ ಸಂಗೀತಕ್ಕೆ ಎಂತ ಸಂಬಂಧವೋ? ಕೋಳಿ ಸಂಗೀತದ ಹಾಗೆ ಕೂಗ್ತಾ ಉಂಟು, ಕೊಕ್ಕೊ ಕೋಕ್ ಅಂತ ದೂರದಲ್ಲಿ. ಅದು ಕೂಗುವಾಗ ಸಂಗೀತದ ಹಾಗೆ ಕೇಳ್ತದೆ. ಅದನ್ನು ಕೊಯ್ದು ಚೆನ್ನಾಗಿ ತೊಳೆದು ಆಮೇಲೆ ಪದಾರ್ಥ ಮಾಡಿದ್ರೆ ಭೋಜನಕ್ಕೆ ವ್ಯವಸ್ಥೆ ಆಗ್ತದೆ. ಅಂತೂ ನಿನ್ನದ್ದೇ ಹೊಟ್ಟೆ ತುಂಬಿಸುವ ಆಲೋಚನೆ, ಬೇರೆಂತದ್ದಿಲ್ಲ. ಹೌದು ಪ್ರಭು. ಕೋಳಿಯ ಕೂಗು ಸಂಗೀತಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗದಿದ್ದಷ್ಟು ಹೆಡ್ಡ ಅಂತ ತಿಳಿದಿಯ ನನ್ನನ್ನು. ಎಲ್ಲಿಂದ ಈ ಗಾಯನ?
ಅರಸೋಣ ಅನ್ನುವಂತಹ ನಿರ್ಣಯದಿಂದಲೇ ಕಣ್ಣರಳಿಸಿದೆ, ಕತ್ತು ಹೊರಳಿಸಿದೆ, ಹಾ. ಮೂಗರಳಿಸಿದೆ. ಹೌದೇ? ಬಿತ್ತಲ್ಲ. ಎಲ್ಲ ಬಿತ್ತು. ಎಂತದ್ದು? ಏನು ಬಿತ್ತು? ಪರಿಮಳ. ಪರಿಮಳ. ಮೂಗಿಗೆ ಮೂಗಿಗೆ ಗಾಳಿ, ಹೊಸ ಗಾಳಿ. ಹೌದೇ? ಅಬ್ಬಬ್ಬ. ಹಾ. ಆ ಹಾ. ಏನಿದರ ಮೂಲ ಅನ್ನೋ ಹಾಗೆ ಶೋಧಿಸಿದರೆ ಹಾ. ಕಂಡೆ. ಏನು ಕಂಡ್ರಿ? ಹೆಣ್ಣು ಕಂಡೆ. ಹೆಣ್ಣು. ಹೆಣ್ಣನ್ನು ಕಂಡೆ. ಎಲ್ಲಿ? ಈ ಬಿಂದು ಸರೋವರದ ತೀರದಲ್ಲಿ, ಹೌದೇ? ಆ ಬದಿಯಲ್ಲಿ, ಹಾ. ಸರೋವರದ ದಂಡೆಯಲ್ಲಿ ಹ್ಮ್. ಅನೇಕ ನಾರಿಯರನ್ನು ಸೇರಿಸಿಕೊಂಡು ಹಾ. ಸಂತೋಷದಿಂದ ತಿರುಗುತ್ತಾ, ಇಲ್ಲ ಅನೇಕ ಇಲ್ಲ, ಹ್ಮ್. ಇಬ್ರೇ, ಓಹೋ. ಹಿಂದೆ ಒಂದು ಮುಂದೆ ಒಂದು, ಹಾ. ಅದು ಬಿಟ್ರೆ ಬೇರೆ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏನು? ಎಂತಹ ಮುಖ, ಹಾ. ಎಂತಹ ಸೌಂದರ್ಯ, ಎಂತಹ ಯೌವನ, ಹಾ. ಎಂತಹ ಲಾಲಿತ್ಯ, ಓಹೋ. ಎಂತಹ ಸ್ವರ. ಹಾ. ಛ, ಛ, ಛ. ಪ್ರಭೋ ಪ್ರಭೋ ಪ್ರಭೋ, ಹೇಳಿ ಸುಖ ಸಾಕು ಇಲ್ಲ. ಸಾಕು ಮಾಡಿ, ಸಾಕು ಮಾಡಿ. ಹೇಳಿ ಸುಖ ಇಲ್ಲ. ನನ್ನನ್ನು ಇಷ್ಟರ ತನಕ ನೀವು ನಿಮ್ಮಲ್ಲಿ ಜೊತೆಗೆ ನಾನು ಇದ್ದವ, ಇಷ್ಟರ ತನಕ ನೀವು ಹೊಗಳಲಿಲ್ಲ. ಇವತ್ತು ನನ್ನನ್ನು ವಿಶೇಷವಾಗಿ ಹೊಗಳ್ತಾ ಇದ್ದೀರಲ್ಲ, ನನಗೆ ಏನೋ ಮುಜುಗರ ಆಗ್ತಾ ಉಂಟು. ನಿನ್ನನ್ನು ಹೊಗಳಿದನ? ಹೌದು. ಯಾವಾಗ? ಮತ್ತೆ ಏನು ಕಂಠ, ಏನು ಸ್ವರ, ಹಾಗೆ ಹೀಗೆ ಅಂತ. ಆಹಾ, ಆಹಾ. ಹ್ಮ್. ಆಗಲಿ, ಹಾ. ನಿನ್ನನ್ನು ಅಂತ ತಿಳ್ಕೊಂಡಾದ್ರೂ ಕೊಂಚ ಸಮಯ ಆದ್ರೂ ಸಮಾಧಾನ ಆಯ್ತಲ್ಲ ನಿನಗೆ. ಹಾ. ನನಗೆ ಅದೇ ಸಂತೋಷ. ಓಹೋ. ನಿನ್ನನ್ನಲ್ವಾ, ಮತ್ತೆ ಆ ಹೆಣ್ಣನ್ನು, ಹೆಣ್ಣು. ಅವಳನ್ನು ನೋಡಿದ್ದು. ಹಾ. ಆ ಮನ್ಮಥ ತನ್ನಲ್ಲಿದ್ದಂತಹ ಕುಸುಮ ಸಹಾಯಕಗಳನ್ನು ತೆಗೆದು ಹಾ. ನನ್ನ ಮೇಲೆ ಪ್ರಯೋಗಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹೌದೇ? ಯಾರಿವಳು? ನಿಮಗೆ ಪ್ರಯೋಗ ಮಾಡಿದ್ದು ಹಾ. ಮನ್ಮಥ. ಹಾ. ಅವನ ಧಟನ್ನು ನಾನು ಬರೀತಾನೆ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಅಂತ ನನ್ನ ಹತ್ರ ಕೇಳುವುದಾ? ಹೌದು. ನಿನಗೆ ಹುಡುಕಿ ಮರೀಲಿಕ್ಕೆ ಆಗುದಿಲ್ಲ ಅವನ ಅದಟನ್ನು? ಹುಡುಕ್ಲಿಕ್ಕೆ ನನಗೆ ಕಾಣುವುದೇ ಇಲ್ಲ. ಮತ್ತೆ ನನಗೆ ಕಾಣ್ತಾನ ಅವ? ಮನ್ಮಥ ಯಾರಿಗಾದ್ರೂ ಕಾಣ್ತಾನ? ಕಾಣಲಿಲ್ವ ಈಗ? ಕಾಣ್ಲಿಕ್ಕೆ ಅವನಿಗೆ ಶರೀರ ಉಂಟಾ? ಶರೀರ ಇಲ್ವ ಅವನಿಗೆ? ಅನಂಗ ಅಲ್ವೇನೋ ಅವ? ಓ, ಹೌದು. ಅವನನ್ನು ಹೇಗೆ ಈಗ ಹಿಡಿಯುವುದು ಹೇಗೆ? ಅವನನ್ನು ಹಿಡಿಬೇಕಾದದ್ದಲ್ಲ, ಮತ್ತೆ ಅವನ ಬಾಧೆಗೆ ಪರಿಹಾರವನ್ನು ಕಂಡು ಹಿಡಿಯಬೇಕಾದದ್ದು. ಅದು ಹೇಗೆ ಪ್ರಭು? ಒಂದೇ ದಾರಿ ಇರುವುದು. ಏನು? ಯಾರನ್ನು ನೋಡಿ ನಮಗೆ ಮನ್ಮಥನ ಬಾಧೆ ಪ್ರಾರಂಭವಾಗಿದೆಯೋ ಹಾ. ಅವರನ್ನೇ ಹಿಡಿಬೇಕು. ಅವರನ್ನೇ ಹಿಡಿಬೇಕು. ಹೌದು. ಹೌದೇ? ಆದ್ರೆ ಈಗ ಒಂದು ಸಮಸ್ಯೆ. ಏನು? ಈಗ ಹೇಗಂತ ಮಾತಾಡಿಸುದಪ್ಪ ಹೆಣ್ಣನ್ನು? ನನಗೆ ಹೇಗೆ? ಅಭ್ಯಾಸವೂ ಈಗ ಇಲ್ಲ. ನಾನು ನೋಡ್ಲೇ ಇಲ್ಲ. ಎಲ್ಲಿ ಈಗ ಹೆಣ್ಣು? ಓ, ಆ ಬದಿ ನೋಡು ಗೊತ್ತಾಗ್ತದೆ. ಓ, ಆ ಬದಿ. ಹಾ. ಆ ಬದಿಯಲ್ಲಿ ಎರಡು ಗುಡ್ಡ ಉಂಟು. ಓ, ಅದರ ಮಧ್ಯದಲ್ಲಿ ಹಾ. ಜಿಂಕೆ ಮರಿಗಳು ಉಂಟು, ಆಟ ಆಡ್ತಾ ಉಂಟು. ಕೋಳಿ ಇಲ್ಲದಿದ್ರೆ ಬೇಡ, ಜಿಂಕೆ ಸಾಕು ನಮಗೆ ಎಂತದ ಊಟಕ್ಕೆ. ನೀನು ಎಲ್ಲಿ ನೋಡಿದ್ದು ಎಂತ ಕತೆ ಅಂತ ನನಗೆ ಓ, ಗೊತ್ತ. ಆ ಕಡೆ ಗುಡ್ಡದ ಬದಿಯಲ್ಲಿ. ಗುಡ್ಡದ ಬದಿ ನೋಡ್ಲಿಕ್ಕೆ ಯಾರು ಹೇಳಿದ್ ನಿನ್ನ? ಮತ್ತೆ ಅಲ್ಲಿ ಪ್ರಭು ಸರೋವರದ ತೀರದಲ್ಲಿ ಅಂತ ನಾನು ಹೇಳ್ತೇನೆ, ಅವ ಗುಡ್ಡ ಬದಿ ನೋಡ್ತಾನೆ. ಸರೋವರದ ಆ ಕಡೆ ಗುಡ್ಡ ಉಂಟು. ಆದ್ರೂ ನೀನು ಸರೋವರದ ಬದಿ ನೋಡ್ಲಿಕ್ಕಿಲ್ಲ ಅಂತ ಹಠವು ನಿನಗೆ. ಸ್ವಲ್ಪ ಇತ್ಲಾಗಿ ತಿರುಗಿ ನೋಡು. ಓ, ಇತ್ತಾಗೆ. ಹೌದು ಪ್ರಭು. ಎಂತದ್ದು? ಮೂರು ಮೂರು ಅಂತ ಅಲ್ಲಿ ಎರಡು ಹೇಳಿದ್, ಈಗ ಮೂರು ಹೇಳುತ್ತಿ. ಹೌದು. ಎಂತದ್ದು? ಹುಡುಗಿಯರು ಮೂರು ಮಂದಿಗಳು. ಮೂರು ಮಂದಿಗಳು ಕಣ್ಣಿಗೆ ಬಿದ್ರ? ಬಿದ್ದಿದ್ದಾರೆ. ದೂರದಲ್ಲಿದ್ದಾರೆ, ಚಂದ ಇದ್ದಾರೆ. ಈಗ ಏನು ಮಾಡ್ಬೇಕು ಪ್ರಭು? ಅದಕ್ಕೆ ಅವಳು ಯಾರು ಏನು ಅಂತ ಒಂದು ವಿಷಯ ಗೊತ್ತಾಗಬೇಕಿತ್ತು, ಹೇಗೆ ಅಂತ. ನೀವು ಯಾತನೆ ಮಾಡಬೇಡಿ, ನಿಮ್ಮ ಸೇವೆಗಾಗಿ ನಾನು ಇರುವವ. ಹೌದು. ನಾನು ಹೋಗಿ ವಿಚಾರ ಮಾಡಿ ಬರ್ತೇನೆ. ಹೌದಾ? ಅದಾದೀತು. ಅಪ್ಪಣೆ. ಏನು? ಎಂತದದು? ನಾನು ಕೇಳಿದ್ದೇನೆ. ಹೋದ ಕೂಡಲೇ ಒಂದು ದಸ್ತು ಮೆಟ್ಟುದು ಬೊಬ್ಬೆ ಹಿಡಿಯುವುದಾ? ಹಾ. ಎಂತದದು? ಆಗ ಅವರ ವಿಷಯ ಹೊರಗೆ ಹಾಕ್ತಾರೆ. ಎಂತ ವಿಷಯ ಹೊರಗೆ ಹಾಕುದಲ್ಲ, ಅವಳ ಪ್ರಾಣವೇ ಹೊರಟು ಹೋಗ್ತದೆ ಹಾಗಾಗ್ತದ? ಈಗ ಬೊಬ್ಬೆ ಹೊಡೆದರೆ. ಹಾಗಲ್ಲ, ಮತ್ತೆ? ಹೆಣ್ಣು ಮಕ್ಕಳನ್ನು ಹೇಗೆ ಮಾತಾಡಿಸಬೇಕು ಗೊತ್ತೋ ನಿನಗೆ? ಹೇಗೆ? ನಯ ನಾಜೂಕೆಲ್ಲ ಬೇಕದರಲ್ಲಿ. ಪ್ರಭು, ಹಾ. ನನಗೆ ಮದುವೆ ಆಗ್ಲಿಲ್ಲ. ಮದುವೆ ಆಗಬೇಕು ಅಂತೇನು? ನನಗೆ ಅಭ್ಯಾಸ ಇಲ್ಲ ಅಂತ. ಮದುವೆ ಆದವರಿಗೆ ಮಾತ್ರ ಅಭ್ಯಾಸ ಇರುವುದಾ? ಮತ್ತೆ ಮದುವೆ ಆಗದಿದ್ದವರಿಗೆ ಎಷ್ಟು ಒಳ್ಳೆ ಅಭ್ಯಾಸ ಆಗ್ತದೆ ಗೊತ್ತಿರೋದಿಲ್ಲ. ಹೌದೇ? ಅದು ಗೊತ್ತಿಲ್ಲ. ನಾನು ಅಭ್ಯಾಸ ಮಾಡಿಕೊಳ್ಳ. ನೀನು ಮಾಡ್ಲಿಲ್ಲ ಅಷ್ಟೇ, ಹಾ. ಬೇರೆ ಏನಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡು, ಹೇಗೆ? ದೂರ ನಿಂತು ನೋಡು. ಹಾ. ನಾನು ಇಲ್ಲದ ದಿವಸಕ್ಕಾದ್ರೂ ಪ್ರಯೋಜನಕ್ಕಾದೀತು. ಆದೀತು. ನಾನೇ ಮಾತಾಡಿ. ಆದೀತು. ಅದೇನು ಪ್ರಭು, ಪ್ರತಿಧ್ವನಿ ಆಗ್ತಾ ಉಂಟು. ಪ್ರತಿಧ್ವನಿ ಅಲ್ವಾ, ಮತ್ತೆ ಪ್ರತಿಕ್ರಿಯೆ. ಪ್ರತಿಕ್ರಿಯೆ. ಅದೇನು? ಅದು ಹೇಗೆ? ನನ್ನದಿಲ್ಲಿಂದ ಪ್ರಶ್ನೆ ಏನು ಅಂತ, ಹಾ. ಅಲ್ಲಿಂದ ಉತ್ತರದ ಕ್ರಿಯೆ. ಏನು? ಹೌದು, ಅದು ಹೇಗೆ? ನನ್ನದು ಪ್ರಶ್ನೆಯ ಕ್ರಿಯೆ, ಅವಳದು ಉತ್ತರ ಕ್ರಿಯೆ. ಹೌದೇ? ಅಲ್ಲ, ನಾನು ಕ್ಷೇಮ, ನೀವು ಹೇಗಿದ್ದೀರಿ ಅಂತ. ಹಾಗೆ ಪ್ರಶ್ನೋತ್ತರ. ಹೌದು, ಹಾ. ಇದು ನಮ್ಮ ಜಾತಿಯೇ ಹೌದು, ಹಾ. ನಮ್ಮ ದಾರಿಗೆಯಲ್ಲೇ ಉಂಟು. ಹ್ಮ್. ನಮ್ಮ ಹಗ್ಗಕ್ಕೆ ಸಿಕ್ಕುವ ನಿರೀಕ್ಷೆ ಉಂಟು. ಓಹೋ. ಇಲ್ಲದಿದ್ರೆ ಹೆಣ್ಮಕ್ಳು ಹಾಗೆಲ್ಲ ಮಾಡುವುದಿಲ್ಲ. ಹಾ. ಚಂದದ ಹೆಣ್ಮಕ್ಳು ಸಿಕ್ಕಿದ್ರು ಅಂತ ಧೈರ್ಯದಲ್ಲಿ ಹೋಗಿ ಮಾತಾಡಿಸಿದ್ರೆ ಕೆನ್ನೆ ಹುಡಿಯಾದೀತು. ಹೌದೇ? ಮೊದಲು ಹೇಗೆ ಅಂತ ತಿಳ್ಕೊಳ್ಬೇಕು. ಆದೀತು. ಅದಕ್ಕೆ ಸಂಕೇತ ಭಾಷೆ ಅಂತ ಹೆಸರು. ತಿರುಗಿ ನೋಡಿದ್ಲು ಹಾ. ಮತ್ತೆ ಮುಂದುವರಿಸುವುದು.
ಕಣ್ಣು ಹೊರಡಿಸಿದ್ರು ಹಾ. ನಾವು ಮತ್ತೊಂದು ಕೆಮ್ಮಿಕೊಂಡು ಆಚೆಗೆ ಹೋಗು ಅದೇ ಅಷ್ಟೇ. ಇವಳ ಮುಖಕ್ಕೊಂದು ಹೆಸರಿಟ್ಟು ಕರೆಯುವುದಿಲ್ಲ ಮತ್ತೆ ಸುಮ್ಮನೆ ಆಲೋಚನೆ ಮಾಡಿ ಸಮಯ ಹಾಳು ಮಾಡುತ್ತೆ. ಓ ನೀರಜಮುಖಿ ನಿರಜಮುಖಿ ವಯ್ಯಾರದ ಸತಿನಿ ಯಾರೆನ್ನು ತಲಿಪೇಳೆ ನಿರಜಮುಖಿ ವಯ್ಯಾರದ ಸತಿ ನೀನಾರೆನ್ನು ತಲಿಪೇಳೆ ನೀ ಯಾರೆನ್ನು ತಲಿಪೇಳೆ ಬೆಳೆಯೇ ನೀರಜಮುಖಿ ವಯ್ಯಾರದ ಸತಿ ಯಾರನ್ನು ತಲಿಪೇಳೆ ನೀ ಯಾರನ್ನು ತಲಿಪೇಳೆ ವಾರನಯಾನ ಕೃಪಾರದ ವೀರ ವಿಚಾರ ತಿರುಗಿಸು ಕಾರುಣ್ಯವಂತಳೆ ವರನಯನ ಕೃಪಾರದ ವೀರ ವಿಚಾರವ ತಿರುಗಿಸು ಕಾರುಣ್ಯವಂತಳೆ ನೀರಜಮುಖಿ ವಯ್ಯಾರದ ಸತಿ ನೀನಾದನ್ನು ತಲಿಪೇಳೆ ವರನಯಾನ ಕೃಪಾರಸ ವೀರ ವಿಚಾರವ ತಿರುಗಿಸು ಕಾರುಣ್ಯವಂತಳೆ ತಸ್ತೈಡ 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 ಭಿನ್ನದು ಧಿತೈಡ 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 ಭಿನ್ನದಯ್ಯ ತಗದೈಡ 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 ಧದ್ದಿನದಯ್ಯ ಅದಿನದಿ ದಿನಗದಿನ ದಿನ ದಿನದಿ ದೈದಿನದಿ ತಾದಿನದಿ ದೈದಿನದಿ ತಾದಿನದಿ ದೈದಿನ ತಾದಿನ ದೈದಿನ ತಾದಿನದಿ ಅಯ್ಯೋ ಅಯ್ಯೋ, ಹೋಗ್ತಾ ಇದ್ದಾನೆ ಅವನು. ತಾಳಿ ಬಿಡು, ಹೋಗ್ತಾ ಇದ್ದಾನೆ ನಮ್ಮವರೆಲ್ಲ. ಹೋಗ್ಲಿ ಏನಾಯ್ತು ಈಗ ಅಂದ್ರೆ ನಮ್ಮವರವರು ನನ್ನ ಇದ್ದಾರಲ್ಲ ಒಟ್ಟಿಗೆ ಯಾಕೆ? ಅಲ್ಲ ಹೆದರಿಕೆಗೆ ಏನು ಅವಕಾಶ ಇಲ್ಲ ಇಲ್ಲಿ ಅಂತ. ಹೌದಾ? ಹೌದು, ಹೋದವರೊಟ್ಟಿಗೆ ಅವ ಹೋದ, ಧೈರ್ಯಕ್ಕೆ ಅವನಿದ್ದಾನ? ಇದ್ದವಳೊಟ್ಟಿಗೆ ನಾನಿದ್ದೇನೆ. ಯಾಕೆ? ಅಲ್ಲ ಧೈರ್ಯಕ್ಕೆ ಮಾತಾಡ್ಲಿಕ್ಕೆ. ನಾವಿರುವಾಗ ಇನ್ನೊಬ್ಬರಿಂದ ಏನು ಕೇಳು ಬರ್ಲಿಕ್ಕಿಲ್ಲ, ನೀನು ಹೆದರುದೇ ಬೇಡ. ಹೌದಾ? ಯಾಕೆ? ವಾ ನೀರಜಮುಖಿ ಹ್ಮ್. ವಯ್ಯಾರದ ಸತಿ ಆ, ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಹೆಣ್ಣು ಮಕ್ಕಳಲ್ಲಿ ಚಂದ ಇದ್ರೆ ಸಾಲದು, ಆ, ಇದ್ದ ಚಂದವನ್ನು 10 ಮಂದಿಗಳು ಸರಿಯಾಗಿ ಕಾಣುವ ಹಾಗೆ ಬುದ್ಧಿವಂತಿಕೆಯಿಂದ ವಿನಿಯೋಗಿಸುವುದಕ್ಕೂ ತಿಳಿಯಬೇಕು. ಸರಿ. ಬಳುಕುವ ಮೈಯ ಬಾಲೆ ಆ, ವಾರಣ ಯಾನೆ ಅಂದ್ರೆ ಮದ್ದಾನೆಯ ನಡಿಗೆವಳು ಅಂತ ಅರ್ಥ. ಹಾ ಹಾ. ಅಬ್ಬಾ, ನಿನ್ನಂತಹ ಪ್ರಾಯಕ್ಕೆ ಬಂದ ಚಂದದ ಹೆಣ್ಣು ಮಕ್ಕಳು ಹ್ಮ್. ಬೀದಿಯಲ್ಲಿ ನಡೆಯುವುದಿದ್ರೆ ಆ, ನಡೆದಾಗೆ ಕಾಣುವುದಿಲ್ಲ. ಅದು ಮತ್ತೆ ನಮ್ಮಂತ ಹೊಂತಕಾರಿಗಳ ಎದೆಯ ಮೇಲೆ ಕಾಲಿಟ್ಟು ಹೋದಾಗೆ ಜಲ್ ಜಲ್ ಜಲ್. ಅದ್ಯಾಕೆ? ಅಲ್ಲ ಹೇಳಿದ್ ನಾನು, ಹಾಗೆ ಅನ್ನಿಸ್ತದೆ ಅಂತ. ಆ, ನೋಡಿದರೆ ಹಿಂದೆ ಮುಂದೆ ಬೇರೆ ಯಾರೂ ಕಾಣಿಸುವುದಿಲ್ಲ. ಎಲ್ಲ ಹೋಗಿ ಬಂಧು ಬಳಗ ತಂದೆ ತಾಯಿ ಯಾರೂ ಇಲ್ಲ ಜೊತೆಯಲ್ಲಿ. ಯಾರು ಇಲ್ಲ. ಯಾರೋ ಇಬ್ರು ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಆ. ಇಷ್ಟು ದೂರಕ್ಕೆ ನೀನು ಬಂದಿದ್ದಿಂತಾದ್ರೆ ಎಲ್ಲಿಂದ ಬಂದವಳು, ಆ. ಮುಂದೆಲ್ಲಿಗೆ ಪಯಣ, ಆ. ಇಲ್ಲಿಗೆ ಹಾಕ ಬಂದೆ, ಇನ್ನೆಲ್ಲಿಗೆ ಹೋಗ್ಲಿಕ್ಕುಂಟು, ಆ. ಯಾರು ನಿನ್ನನ್ನು ಕಳುಹಿಸಿದ್ರು, ಯಾರು ನಿನ್ನ ಹಿನ್ನೆಲೆಯಲ್ಲಿ, ಆ. ನಿನ್ನ ಪಡೆದವರು ಯಾರು, ನಿನ್ನನ್ನು ಸಾಕಿದ್ಯಾರು, ಆ. ನಿನಗೆ ಕಲಿಸಿದ್ಯಾರು, ಅಯ್ಯೋ. ನಿನಗೆ ಕಲಿಸಿದ್ಯಾಕೆ? ಅಲ್ಲ ಹಾಗಲ್ಲ, ಏನಾದ್ರೂ ಒಂದು ಉದ್ದೇಶ, ಆ. ಅದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಒಂದು. ಓ, ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ? ಆದಿ. ಕೇಳುದೈತೆ ತಿಲಕ ರಸಿಕ ಕೇಳುದೈತೆ ತಿಲಕ ಆಯ ಆಯ ಕೇಳುದೈತೆ ತಿಲಕ ಹೇ ರಸಿಕ ಕೇಳುದೈತೆ ತಿಲಕ
ಪೊರೆಗೆ ಚೆನ್ನ ಮೋಹಿನಿ ಎನ್ನುತ್ತ ಯವನ ಕರೆಗೆ ರಾಜ ಸಮರ್ಥೆಯಾಗಿ ಮೆರೆಗೆ ನಾನೇ ಚಿತ್ತ ಜಸರಗತಿ ಬೆದ್ದು ಬಳಲಿ 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 ಅರಸಲೆ ಬಿಟ್ಟರನು ಇತ್ತಲು ಬಂದಿಗೆ ಚಿತ್ತ ಜಸರಗತಿ ಬೆದ್ದು ಬಳಲಿ ಗಜ ಬಿಟ್ಟರನು ಇತ್ತಲು ಬಂದಿಗೆ ಕೇಳುದೈತೆ ತಿಲಕ ಹೇ ರಸಿಕ ಕೇಳುದೈತನ ಪ್ರೇಮ ನುಡಿಯ ಆಲಸ್ಯಗೊಳ್ಳದಿ ಲೀಲೆಯುಳೆಲ್ಲವ ಆಲಸ್ಯಗೊಳ್ಳದೆ ಲೀಲೆಯುಳೆಲ್ಲವ ಕೇಳುವ ದೈತ್ಯದಿಲಗ ಯಾಕೆ ಹೇಳಿದೆ? ಅದೆಷ್ಟೋ ಮಂದಿ ದೈತ್ಯರಿದ್ದಾರೆ. ಆ ದೈತ್ಯರ ಸಮುದಾಯಕ್ಕೆ ತಿಲಕದೋಪಾದಿಯಲ್ಲಿದ್ದವನು ನೀನು. ನಿನ್ನನ್ನು ಕಂಡಾಗ ಅರ್ಥೈಸಿಕೊಂಡಿದ್ದೇನೆ. ನಿನ್ನ ಓಜಸ್ಸು, ನಿನ್ನ ತೇಜಸ್ಸು, ನಿನ್ನ ಶರೀರ, ನಿನ್ನ ಮುಖದ ಗಂಭೀರವನ್ನು ಕಂಡಾಗ ನೀನು ಯಾವುದೋ ಒಂದು ಪುರದ ಅರಸನೆಂದು ಅರ್ಥೈಸಿಕೊಂಡೆ. ಅದಕ್ಕಾಗಿ ದೈತ್ಯ ತಿಲಕ ಅಂತ ಹೇಳಿದೆ. ಆದ್ರೆ ಒಂದು ವಿಚಾರ, ನಿನ್ನ ಮಾತನ್ನು ಕೇಳುವಾಗ ರಸಿಕತನ ಗೆದ್ದು ಕಾಣುತ್ತಾ ಇದೆ. ಅರಸನಾಗಿದ್ರು ಕೂಡ ರಸಿಕತೆಯಿಂದಾಗಿ ನನ್ನ ಮಾತಾಡುತ್ತಾ ಮುಂದುವರುತ್ತಾ ಇದ್ದಿ. ಮತ್ತೆ ಅರಸರೆಲ್ಲ ಹೊರಟರು ಕಠಿಣರು ನಿನ್ನ ಆಲೋಚನೆ. ಹಾಗಂತ ಇಲ್ಲದಾಗೆಲ್ಲ ನಿನ್ನ ಸ್ವಭಾವವನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಯಾರೇ ಆಗಲಿ ನನ್ನಲ್ಲಿ ಪರಿಚಯನ ಕೇಳುವುದಕ್ಕೆ ಮುಂದಾದೆ ಅಲ್ಲ. ಪರಿಚಯ ಹೇಳದೆ ಹೋದ್ರೆ ಖಂಡಿತವಾಗಿ ತಪ್ಪಾಗ್ತದೆ. ಆದ್ರೆ ಪರಿಚಯ ಹೇಳ್ಬೋದಿತ್ತು. ನನ್ನ ವಿಳಾಸವೇ ಸರಿಯಾಗಿಲ್ಲಲ್ಲ. ಬಿಸಾಡಿ ಹೋಗಿದ್ದಲ್ಲ, ಸರಿಯಾದಂತ ವಿಳಾಸ ಇದ್ರೆ ಪರಿಚಯ ಹೇಳುವುದಕ್ಕೆ ಕಷ್ಟವಾಗುವುದು. ವಿಳಾಸ ನಿನಗಲ್ಲದೆ ಮತ್ತಾರಿಗೆ ಗೊತ್ತಿರುವುದೇ? ಹೌದಪ್ಪ, ನನಗೆ ಗೊತ್ತಿರಬೇಕು. ಅಂದ್ರೆ ಯಾಕೆ ಬೇರೆ ಏನಲ್ಲ, ನನ್ನ ಪೆತ್ತ. ನಿನ್ನ ಪೆತ್ತ ಕಾಣೆಯ ಯಾವುದು? ನನ್ನ ಹೆತ್ತ ತಾಯಿ ಉಮ್ಮ. ತಾಯಿ ಉಮ್ಮನ? ಹಾಗಿದ್ರೆ ತಂದೆ ಉಪ್ಪ. ಯಾಕೆ? ಮತ್ತೆ ಅಮ್ಮ ಉಮ್ಮ ಆದ್ರೆ ಅಪ್ಪ ಉಪ್ಪನೇ. ಮತ್ತೆ ಉಮ್ಮ ಅಂತ ಅರ್ಥ ಅಲ್ಲ, ನಾನ್ ನೋಡ್ಲಿಲ್ಲ ಅಂತ. ಅಮ್ಮನನ್ನೇ ನೋಡ್ಲಿಲ್ವಾ? ಅಮ್ಮನನ್ನು ನೋಡ್ಲಿಲ್ಲ. ಯಾಕೆ ನೋಡ್ಲಿಲ್ಲ? ಹುಟ್ಟುವಾಗಲೇ ಹೋಗಿದ್ದಾರಂತೆ. ಓ, ಪ್ರಸವದಲ್ಲೇ ಹೋದ್ರ ಅತ್ಲಾಗಿ. ಹೌದು. ಆದ್ರೆ ಅಡ್ಡಿಲ್ಲ, ಆದ್ರೆ ಅಪ್ಪ ಇದ್ದಾರಲ್ಲ. ಅಪ್ಪ ಇದ್ರಂತ ಯೋಚನೆ ಮಾಡಬೇಡ. ಅಪ್ಪ ಗೋವಿಂದ. ಅಪ್ಪ ಗೋವಿಂದನ? ಯಾರು? ಗೋವಿಂದ ಅಂತ ಹೆಸರಲ್ಲ. ನನ್ನಪ್ಪ ಹುಟ್ಟಿದ ಅಕ್ಷರವೇ ಮೇಲೆ ಹೋದ್ರಂತೆ ವೈಕುಂಠವನ್ನು ಸೇರಿಕೊಂಡು. ಕೊನೆಯದು ಗೋವಿಂದ ಅನ್ನಿ ಗೋವಿಂದ. ಹೌದು, ಹೋಗಿ ಬಿಟ್ಟಿದ್ದಾರೆ. ಹೌದಾ? ಅಪ್ಪನನ್ನು ಕಳೆದುಕೊಂಡೆ, ಅಮ್ಮನನ್ನು ಕಳೆದುಕೊಂಡೆ. ನೀನು ಬೆಳೆದು ದೊಡ್ಡದಲ್ಲ. ಅನಾಥೆಯಾಗಿ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಾಯಿತು. ಆದ್ರೆ ಒಂದು ವಿಚಾರ, ಕಂಡವರ ಕೈಕೂಸಾಗಿ ಬೆಳೆದೆ ನಾನು. ಅಲ್ಲ, ಮತ್ತೆ ಅಪ್ಪ ಅಮ್ಮ ಇಬ್ರು ಇಲ್ಲಿರೋ ಮತ್ತೆ ಕಂಡವರ ಕೈಗೂಸೆ ಆಗ್ಬೇಕು. ಹೌದು. 10 ಸಂವತ್ಸರ ಕೂಡಿ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ರು. ಊರವರೆಲ್ಲ ಸೇರಿದ್ರು. ಹೌದು. ದಿವಸಕ್ಕೆ ಒಬ್ಬೊಬ್ರು ಸಾಕಿದ್ರು. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಹೊರೆ ಇಲ್ಲ, ಹೊಣೆ ಇಲ್ಲ. ಹೌದು. ಪ್ರತಿಯೊಬ್ಬರು ಕೂಡ ಯಾವುದಕ್ಕೂ ಕೊರತೆ ಮಾಡಲಿಲ್ಲ. ತೊಡುವುದಕ್ಕಾಗಲಿ, ಉಡುವುದಕ್ಕಾಗಲಿ, ಉಣ್ಣುವುದಕ್ಕಾಗಲಿ ಇಷ್ಟರವರೆಗೆ ಕೊರತೆ ಎಂಬುದನ್ನೇ ಕಂಡವರಲ್ಲ. ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಸರಿ ಸರಿ. ಆದ್ರೆ ಸಣ್ಣವಿರುವಾಗ ಮುದ್ದು ಮುದ್ದಾಗಿ ಇದ್ದಂತೆ ನಾನು. ಹೌದಾ? ಹೌದು. ಈಗ ನೋಡುವಾಗಲೇ ಗೊತ್ತಾಗ್ತದೆ. ನನಗೊಂದು ಹೆಸರಿಟ್ಟಿದ್ದಾರೆ. ಹೆಸರು ಇಟ್ಟಿದ್ದಾರೆ? ಹೌದಪ್ಪ. ಬೇರೇನಲ್ಲ, ಮುದ್ದು ಅಂತಲ್ಲ. ಮುದ್ದಂತಲ್ಲ, 3 ಲೋಕದಲ್ಲಿ ಕೂಡ ಅತಿಯಾದಂತ ಸುಂದರವನ್ನು ಪಡೆದುಕೊಂಡು ಬಂದಿದೆ ಅಮ್ಮ. ನಿನಗೆ ಮೋಹಿನಿ ಅಂತ ಹೆಸರಿಟ್ಟೇನೆ ಅಂತ ಹೇಳಿ. ಮೋಹಿನಿ? ಹೌದು. ಒಳ್ಳೆ ಹೆಸರು. ಆಗಲಿ, ಕೊಡುವಾಗ ಕಡಿಮೆ ಕೊಡ್ಲಿಲ್ಲ. 10 ಸಂವತ್ಸರಾದ್ರು. ಹೌದು. ಒಳ್ಳೆ ಹೆಸರೇ ಕೊಟ್ಟಿದ್ದಾರೆ. ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ರೂಪಕ್ಕೆ ಹೊಂದುವಂತೆ ಹೆಸರನ್ನಿಟ್ಟಿದ್ದಾರಂತೆ. ಆದ್ರೆ ಒಂದು ವಿಚಾರ, ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ನಾನು. ಬೆಳೆದಂತ ನನಗೆ ಮನಸ್ಸಿನಲ್ಲಿ ಒಂದು ಬಯಕೆ ಮೂಡಿತು. ನಿನಗೀಗ ಬಯಕೆಯೂ ಪ್ರಾರಂಭ ಆಯ್ತಾ? ಯಾವುದು?
ಅಲ್ಲ ಆಸೆ ಮೂಡಿತು. ಅದೇ ಆಸೆ ಪ್ರಾರಂಭ ಆಯ್ತಾ? ಹೌದು. ಏನು ಪ್ರಾರಂಭ? ಹೆಣ್ಣು ಮಕ್ಕಳಿಗೆ ಪ್ರಾಯಕ್ಕೆ ಬಂದಂತ ಹೊತ್ತಿನಲ್ಲಿ ಯೋಚನೆ ಮಾಡಿಕೊಂಡಿರ್ತಾರಂತೆ. ಯಾವುದನ್ನು ನನಗೆ ಗೊತ್ತಾಗ್ಲಿಕ್ಕಿಲ್ಲ. ಗೊತ್ತಾಗ್ಲಿಕ್ಕೆ ನಾನು ಗಂಡಲ್ವಾ? ಹೌದು. ಆದ್ರೆ ಹೆಣ್ಣು ಮಕ್ಕಳ ಕಷ್ಟ ಹೆಣ್ಣು ಮಕ್ಕಳಿಗೆ ಗೊತ್ತಾಗೋದು ಮಾತ್ರ. ಅದು ಮತ್ತೆ ಹೆಣ್ಣು ಮಕ್ಕಳದ್ದೆಲ್ಲ ಪೂರ್ತಿ ನಮಗೆ ಗಂಡು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಬೇರೇನಲ್ಲ, ಇಷ್ಟೆತ್ತರಕ್ಕೆ ಬೆಳೆದಿದ್ದೇನೆ. ಪ್ರತಿಯೊಬ್ಬರು ಕೂಡ ಅಕ್ಕರೆಯಿಂದಾಗಿ ಪ್ರೀತಿಯಿಂದಾಗಿ ಸಾಕಿ ಬೆಳೆಸಿದ್ದಾರೆ. ಇನ್ನು ಮುಂದಕ್ಕೆ ಇವರಿಗೆ ಹೊರೆಯಾಗಿ ನಾನು ನಿಲ್ಬಾರ್ದು. ಅವರಿಗೆ ಹೊರೆ ಅಂದ್ರೆ ಅವರ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ತಲೆ ಮೇಲೆ ಅಲ್ಲ, ನಾನಿಲ್ಲಿ ಇದ್ರೆ ಅವರಿಗೆ ಭಾರವಾಗುವುದಿಲ್ವೇ? ಹೌದಾ? ಭಾರ ಅಂದ್ರೆ ಹೇಗೆ? ನನಗೊಂದು ಮದುವೆ ಮಾಡ್ಬೇಕು, ನನಗೊಂದು ಗಂಡು ಹುಡುಕ್ಬೇಕು. ಒಂದು ಹೊಣೆ ಬರ್ತದೆ. ಹೊಣೆ ಬರ್ತದೆ ಅವರಿಗೆ. ಸಣ್ಣ ಪ್ರಾಯದಲ್ಲಿ ಸಾಕುದು ದೊಡ್ಡ ವಿಷಯ ಅಲ್ಲ. ತಾವು ಉಣ್ಣುವ ತಟ್ಟೆಯಿಂದಲೇ ಒಂದೊಂದು ತುತ್ತು ಕೊಟ್ಟರು ನಿನ್ನ ಹೊಟ್ಟೆ ಗಟ್ಟಿಯಾಗುತ್ತದೆ. ಹೌದು. ಆದ್ರೆ ಬೆಳೆದ ಮೇಲೆ ಒಂದು ಗಂಡು ಹುಡುಕಿ ಮದುವೆ ಆಗಬೇಡ್ವಾ? ಹೌದು. ಆದ್ರೆ ಒಂದುಂಟು 10 ಸಂವತ್ಸರ ಮನಸ್ಸು ಮಾಡಿದ ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಲ್ಲ. ಆಗ್ಬೋದಿತ್ತು. ಆದ್ರೆ ನಿನಗೆ ಹೊರೆ ಆಗ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಮದುವೆ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ಯಾ? ಮದುವೆ ಆಗ್ಬೇಕು. ಯಾಕೆ ಗೊತ್ತಾ? ಪ್ರಾಯಕ್ಕೆ ಬಂದಿದ್ದೇನೆ. ನನಗೆ ಸರಿಯಾದಂತ ಜೊತೆ ಯಾರಿದ್ದಾರೆ ಅಂತ ನೋಡ್ಬೇಕು. ಅದಕ್ಕೆ ಊರು ಬಿಡುವುದಕ್ಕೆ ಶುರು ಮಾಡಿದೆ. ಊರು ಬಿಟ್ಟರೆ ಜೊತೆ ಆಗ್ತದ? ಅಂದ್ರೆ ಜೊತೆಯಾಗಿ ನನಗೆ ಜೊತೆ ಅವರು ಯಾರು ಅಂತ ಹುಡುಕುವುದಕ್ಕೆ. ಹೌದು. ಇದೆಲ್ಲ ಇದ್ರೆ ಆಗುದಿಲ್ಲ. ಆ ಊರನ್ನು ಬಿಟ್ಟೆ. ಆ ಊರು ಬಿಟ್ಟೆ. ಸುತ್ತಾಡಿ ಬಂದೆ. ಆ ಊರು ಬಿಟ್ಟು ಕಾವೂರಿಗೆ ಬಂದೆ. ಕಾವೂರಿಗೆ? ಅದು ನನ್ನ ಊರಲ್ಲ. ನಾವು ಕಾವ ಊರಿಗೆ. ಹೌದು. ಸುತ್ತಾಡಿ ಬರುವಾಗ ಒಬ್ಬೊಬ್ರು ಸಿಕ್ಕಿದ್ರಪ್ಪ. ಸಿಕ್ಕಿದ್ರ? ಹೌದಾ? ನೋಡುವುದಕ್ಕೆ ಚಂದ ಇದ್ದ. ಇವನಾಗಬಹುದಂತ ಹತ್ತಿರಕ್ಕೆ ಹೋದೆ. ಹತ್ತಿರಕ್ಕೆ ಹೋಗುವಾಗ ಏನೋ ಮಾತಾಡಿಕೊಂಡಿದ್ದ. ನಾನು ಹೋಗಿ ಮಾತಾಡಿದೆ. ನಾನು ಮಾತಾಡಿದ್ರೆ ನನಗೆ ಸರಿಯಾದಂತ ಉತ್ತರ ಇಲ್ಲ. ಅವನ ಉತ್ತರ ಬೇರೆ ಕಿಡ್ತಾ ಇತ್ತು. ಅವನ ಭಾಷೆ ಬೇರೆ, ನಿನ್ನ ಭಾಷೆ ಅವನಿಗೆ ಗೊತ್ತಾಗ. ಭಾಷೆ ಬೇರೆ ಅಲ್ಲ, ಅವನಿಗೆ ಕಿವಿಯೇ ಕೇಳುವುದಿಲ್ಲ. ಹೌದು. ಇದಾಗ್ಲಿಕ್ಕಿಲ್ಲ ಅಂತ ಮುಂದೆ ಬಂದೆ. ಮುಂದೆ ಬರುವಾಗ ಮತ್ತೊಬ್ಬ ಸಿಕ್ಕಿದ. ಅವರನ್ನು ಕಂಡಾಗ ನನಗೆ ಚಂದ ಕಂಡಿತ್ತು. ಹತ್ತಿರಕ್ಕೆ ಹೋಗಿ ಮಾತಾಡಿಕೊಂಡೆ. ಮಾತಾಡುವಾಗ ಎಲ್ಲೆಲ್ಲೋ ಮಾತಾಡ್ತಾ ಇರ್ತಾನೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ. ಸರಿಯಾಗಿ ದಿಟ್ಟಿಸಿ ನೋಡುವಾಗ ಇವನಿಗೆ ದೃಷ್ಟಿಯೇ ಸರಿ ಇರ್ಲಿಲ್ಲ. ದೃಷ್ಟಿ ಸರಿ ಇಲ್ಲದಂತ ಇವರನ್ನು ಯಾಕೆ ಕಟ್ಟಿಕೊಳ್ಳುದಂತ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದೆ. ಮೊದಲನವನಿಗೊಬ್ಬನಿಗೆ ಕಿವಿ ಸರಿ ಇಲ್ಲ, ಈಗಿನವನಿಗೆ ಕಣ್ಣು ಸರಿ ಇಲ್ಲ. ಆಮೇಲೆ ಮುಂದೆ ಬರುವಾಗ ಮತ್ತೊಬ್ಬ ಸಿಕ್ಕಿದ. ಇದು ಆದಿತ್ತು ಅಂತ ಮುಂದೆ ಹೋದೆ. ಚಂದ ಇದ್ದಾನೆ, ಮನ್ಮಥನಾಗಿ ಕಾಣುತ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಇವರನ್ನೇ ಮದುವೆ ಆಗ್ಬೇಕಂದ್ರೆ ನಿರ್ಧಾರವನ್ನು ಕೈಗೊಂಡೆ. ಹೋಗಿ ಅವಳೆ ಮಾತಾಡುವಾಗ ಜನ ನೋಡುವುದಕ್ಕೆ ಚಂದ ಉಂಟು, ಅವನಿಗೆಲ್ಲವೂ ಸರಿ ಇದ್ರು ತಲೆಯೇ ಸರಿ ಇಲ್ಲ. ಅವನಿಗೆ ಪೂರ್ತಿ ಸರಿ ಇಲ್ಲ. ಇದು ಕಣ್ಣು, ಕಿವಿ, ಮೂಗು, ಗಂಟಲು ಯಾವುದು ಒಂದು ಸರಿ ಇಲ್ಲ ಉಂಟು. ಒಬ್ಬೊಬ್ಬರಿಗೆ ಒಂದೊಂದು ಕೊರತೆಯನ್ನು ಕಂಡೆ. ನನಗೆ ಸರಿಯಾದಂತ ಜೊತೆ ಯಾರಿದ್ದಾರೆ ಹುಡುಕುತ್ತಾ ನೇರವಾಗಿ ಬಿಂದು ಸರಸಿಯತ್ತ ಬಂದೆ. ಹಿಂದೆಗೆ ಬಂದೆ. ಬರುವಾಗ ನನ್ನ ಕಣ್ಣಿಗೆ ಬಿದ್ದವನು ನೀನು ಯಾರಂತ ಗೊತ್ತಾಗ್ಲಿ ನನಗೆ. ನನ್ನ ಪರಿಚಯ ಆಗಲಿಲ್ಲ ನನಗೆ. ಅಂತಿದ್ದವನಲ್ಲ. ಮತ್ತಾರು? ಚಂಡಪರಾಕ್ರಮಿ ಭಟ್ಟ ದೊರೆ, ಚಂಡಪರಾಕ್ರಮಿ ಭಟ್ಟ ದೊರೆ, ಆಯ ಬ್ರಹ್ಮಾಂಡಗಳ ಆಳುವೆನು ಸುಮನಸ ದಂಡ ಬೆದರಿಯೇ ಕೈಗೊಂಡು ಸೇವೆಯನ್ನು ದಿಂಡು ಗೆಲುವು ಇನ್ನು ಕಂಡರೆ ನಿನಗೆನೆಯವನ ಮುದಗೊಂಡಿರೆ ನಡೆ ತರುವುದಲೆಯಲ್ಲ ಅಖಂಡ ಭಾಗ್ಯಗಳ ಉಂಟು ಬಾಳಲೆಯೇ ಪುಂಡರಿಗಾಪಕೀಗ ಬ್ರಹ್ಮಾಂಡಗಳ ಆಗುವೆನು
ಸತ್ಯ ಹೋಗು. ಹ? ಎದ್ದಾದ್ರೂ ಸತ್ಯ ಹೋಗು. ಯಾಕೆ ಕೋಪ ಬಂತ? ಕೋಪ ಬಾರದ ನನಗೆ ಬೈದದ್ದಲ್ಲ. ಬೇರೆ ಯಾವ ವಿಷಯ ಮಾತಾಡಿದ್ರು ಕೋಪ ಬರುವುದಿಲ್ಲ ನನಗೆ. ಸಾಯುವ ವಿಷಯ ಮಾತಾಡಿದ್ರೆ ಜಾಗ್ರತೆ. ಹೌದಾ? ಸಾಯ್ಲಿಕ್ಕೆ ಅಷ್ಟಲ್ಲ. ಸಾಯ್ಲಿಕ್ಕೆ ಹೇಳಿದಲ್ಲ ನಾನು. ಯಾಕೆಂದ್ರೆ ನಿನ್ನ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದೆ ನಾನು. ನೀನು ಮೂರು ಲೋಕದ ಇರುವಂತೆ ವೀರಾದಿ ವೀರನಾಗಿ ಮೆರೆದಾಡುತ್ತಾ ಇದ್ದೆ. ವರ್ತಮಾನ ಕಾಲದಲ್ಲಿ ಬಂಡಾಸುರ ಅಂತ ವಿಚಾರವನ್ನು ತಿಳಿದುಕೊಂಡೆ. ಕೇಳ್ತಿದ್ದಕ್ಕೆ ಸತ್ತು ಹೋಗುವಂತ ಶಾಪ ಅಂತ ನಾನು ನಿನಗೆ ಬೈದಲ್ಲ, ನನ್ನ ಬುದ್ಧಿಗೆ ಬೈದೆ. ವೀರಾದಿ ವೀರಾತ ನೀನೆಲ್ಲ ಮುಂದೆ ಬಂದು ನಿಂತುಕೊಂಡು ನಿನ್ನ ಪರಿಚಯ ಇಲ್ಲದೆ ಹೋಯ್ತಲ್ಲ, ನನ್ನಷ್ಟಕ್ಕೆ ನಾನು ಬೈದುಕೊಂಡೆ. ಹಾಗೆ ನನ್ನನ್ನು ಗುರುತಿಸುವುದಕ್ಕಾಗದೇ ಹೋಯ್ತಲ್ಲ. ನಿನ್ನ ಅಜ್ಞತೆಗಾಗಿ ನೀನು ನಿನ್ನ ಬುದ್ಧಿಗೆ ಹೇಳಿಕೊಂಡದ್ದು. ಹೌದು. ಯಾಕೆ ಬ್ರಹ್ಮಾಂಡ ನಾಯಕ ದೇವತೆಗಳ ತಂಡವನ್ನೇ ಯುದ್ಧದಲ್ಲಿ ಸೋಲಿಸಿ ಸದಾಕಾಲ ನನ್ನ ಸೇವೆಗಾಗಿಯೇ ನನ್ನ ಮುಂಭಾಗದಲ್ಲಿ ದಿಂಡುಗಡೆದವರು ಉಳುವ ಹಾಗೆ ಮಾಡಿಕೊಂಡವ ನಾನು. ಹೌದಾ? ಓ ಪುಂಡರೀಕಾಂಬಕಿ, ಬೇಕಾದಂತಹ ಸೌಭಾಗ್ಯಗಳೆಲ್ಲ ಉಂಟು. ಅದನ್ನು ನಿನಗೆ ಉಂಡು ಬಾಳುವ ಅವಕಾಶವನ್ನು ಕೊಡ್ತೇನೆ. ಹೇಗೆ ಉಂಡು ಬಾಳೆಲೆ? ಹೌದು. ಉಂಡ ಬಾಳೆ ನನಗೆ ಯಾಕೆ? ಉಂಡ ಬಾಳೆಲೆ ಅಲ್ಲ, ಉಂಡು ಬಾಳೆಲೆ. ಹೌದು. ಹೇಗೂ ನಿನ್ನನ್ನು ನೋಡಿ ನನಗೆ ಸಂತೋಷ ಆಗಿದೆ. ನಿನಗೂ ಹಿಂದೆ ಮುಂದೆ ಹೇಳೋರು ಕೇಳೋರು ಯಾರೂ ಇಲ್ಲ. ನೀನು ಮಾಡಿದ್ದೇ ಕಾರ್ಯ, ನೀನು ಕೈಗೊಂಡದ್ದೇ ನಿರ್ಣಯ. ನೀನು ನನ್ನನ್ನು ಒಪ್ಪಿ ಮದುವೆ ಆದ್ರೆ ಮದುವೆಯ ಈ ಬಗ್ಗೆ ಕೇಳ್ತಾ ಇದ್ದೀಯ? ನಿನ್ನ ಕೀರ್ತಿಗಳನ್ನು ಲಾಲಿಸು ಇನ್ನೈ ತಮ್ಮದಿಗೆ ಖಳನೆ ನಿನ್ನ ಕೀರ್ತಿಗಳನ್ನು ಲಾಲಿಸಿ ಇನ್ನೈದಿಗನು ವರಿದುವ ನಿರ್ಣಯದಲ್ಲಿ ನಾನು ಪವಮನದನ್ನೆಯಾಗಲಿಗೆನು ಅರ್ಜನ ಎನ್ನ ಅಗಲದೆ ಸುಖವೋ ನೀವೆ ಎನ್ನುತ್ತ ನಿರ್ಣಯ ಭಾಷೆಯ ತರದಿದ ಅರ್ಜನ ಅಗಲದೆ ಸುಖವ ನೀವೆ ಎನ್ನುತ್ತ ನಿರ್ಣಯ ಭಾಷೆಯ ನೀನಿತ್ತರೆ ದಿಕ್ಕನು ನಿನ್ನ ಕೀರ್ತಿಗಳನ್ನು ಲಾಲಿತು ತಿನ್ನೈದವನಿಗೆನು ಬರಿದುವ ನಿರ್ಣಯದಲ್ಲಿ ನಾನು ತವಮನದನ್ನೆಯಾಗಲಿಗೆನು ಅರಚನ ಅಗಲದ ಸುಖವ ನೀವೆ ಎಂತ ನಿರ್ಣಯ ಭಾಷೆಯ ನೀ ತರಲಿದ ಖಳನೆ ಸಂತೋಷಗೊಂಡೆ ನಿನ್ನ ಮಾತನ್ನ ಕೇಳುವಾಗ. ಇಷ್ಟರವರೆಗೆ ಹುಡುಕಾಡುತ್ತಾ ಇದ್ದೆ ನನಗೆ ಸರಿ ಜೊತೆ ಯಾರು ಅಂತೇಳಿ. ಬಂದು ಮಾತಾಡಿಕೊಂಡಾಗ ನೀನು ಯಾರೆಂಬುದು ಅರ್ಥೈಸುವುದಕ್ಕೆ ಸಾಧ್ಯವಾಗಿ ಹೋಯ್ತಲ್ಲ. ಇಷ್ಟರವರೆಗೆ ನಿನ್ನನ್ನು ಹುಡುಕ್ತಾ ಇದ್ದೆ. ಯಾಕೆ? ನೀನು ಮಾಡಿದಂತ ಘನಕಾರ್ಯವನ್ನು ಯೋಚನೆ ಮಾಡಿಕೊಂಡಾಗ ನಿನ್ನ ಬಗ್ಗೆ ಹೊಗಳಬೇಕು ಅಂತ ಮನಸ್ಸಲ್ಲಿ ಆಸೆ ಇತ್ತು. ಆದರೆ ಅದು ಎಲ್ಲವೂ ಕೂಡ ಈಡೇರಿಸುವಂತ ಕಾಲ ಬಂದು ಒದಗಿತಲ್ಲ. ಮತ್ತೊಂದು ಮಾತನ್ನು ಹೇಳಿದಿಲ್ಲ, ನನ್ನನ್ನು ಕಂಡಾಗ ಮದುವೆ ಆಗಬೇಕು ಹೀಗೆ ನಿರ್ಧಾರವನ್ನು ಕೈಗೊಂಡೆ. ಏನೇ ಇರಲಿ, ನಿನ್ನನ್ನು ಕಂಡಾಗ ನಾನು ಅರ್ಥೈಸಿಕೊಂಡೆ ನೀ ನನಗೆ ಸರಿಯಾದಂತ ಜೊತೆ.
ಮದುವೆ ಆಗುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಸರಿ, ಆದ್ರೆ ಒಂದು ವಿಚಾರ, ನನಗೊಂದು ತಡೆಗೋಡೆ ಆಗಿ ಹೋಯ್ತಲ್ಲ, ಬೇರೇನಲ್ಲ. ನೀನು ನನ್ನ ಮದುವೆ ಆಗುತ್ತೆ, ನನ್ನ ಜೀವನವನ್ನು ಬೆಳಗಿಸ್ತಿ, ಇದರ ನಂಬಿಕೆ ಉಂಟು. ಆದ್ರೆ ನಂಬಿಕೆ ಇರುವುದು ಸಹಜ, ಆದ್ರೆ ನಂಬಿಕೆ ಉಳಿಯಬೇಕಲ್ಲ. ಅದಕ್ಕೆ ಮಾಡ್ಬೇಕು. ಉಳಿಯಬೇಕಿದ್ರೆ ಅದಕ್ಕೆ ನಾನು ಹೇಳಿದಾಗೆ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಪ್ರತಿನಿತ್ಯವೂ ಕೂಡ ನನ್ನ ಜೊತೆಯಲ್ಲಿ ಇರಬೇಕು. ಒಂದು ಅರಕ್ಷಣವೂ ನನ್ನನ್ನು ಅಗಲಿರಕೂಡದು. ಈ ರೀತಿ ಮಾಡಿದೆ ಅಂತಾದ್ರೆ ಖಂಡಿತವಾಗಿ ನನ್ನ ಮದುವೆ ಆಗುವುದಕ್ಕೆ ಹಿಂಜರಿಯುವುದು ನಾನಲ್ಲ. ಅರಕ್ಷಣವು ಅಗಲದೆ ಸುಖವನ್ನೀಯಬೇಕು. ಹೌದು. ಓ ಚಂಚಲಾಕ್ಷಿ, ಚಂಚಲಗೆಗಳು ವಂಚನೆ ಮಾತಲ್ಲ ಪಂಚಬಾಣನ ಕಿಣಿಗೊಳಗೆ ಚಂಚಲಾಕ್ಷಿಗೆಗಳು ವಂಚನೆ ಮಾತಲ್ಲ ಪಂಚಬಾಣನ ಕಿಳಿಯೊಳಗೆ ಪಂಚಬಾಣನ ಕಿಳಿಯೊಳಗೆ ಚಂಚಲಾಕ್ಷಿಗೆಗಳು ವಂಚನೆ ಮಾತಲ್ಲ ಪಂಚಬಾಣನ ಕಿಳಿಯೊಳಗೆ ಮಿಂಚು ಹಳ್ಳಿಯ ಅರಸೋಜೆ ಗಮನಿ ಬಳ್ಳಿಯ ಅರಸೋಜೆ ಗಮನಿ ನಾ ನಿರ್ವಾಚನೆಗೆ ಮುದಗುಳಿ ಮಿಂಚು ಬಳ್ಳಿಯ ಗರಸಂಜೆ ಗಮನಿನ ನಿರ್ವಾಚನೆ ಜಲಿ ಮುದಗುಳಿ ಚಂಚಲಾಗಿಯೇ ಕೇಳು ಬಹುಜನ ಮಾತಲ್ಲ ಪಂಚಬಾಣನ ಕಿಳಿಯೊಳಗೆ ಮಿಂಚು ಬಳ್ಳಿಯ ಅರಸಂಜೆ ಗಮನಿ ನಿರ್ವಂಚನೆಯಲ್ಲಿ ಮುದಗೊಳಿಬೆ ಚಂಚಲಾಕ್ಷಿ. ಓ ಚಂಚಲಾಕ್ಷಿ, ಓ ಮಿಂಚು ಬಳ್ಳಿ, ಓ ಅಂಚಗಮನೆ. ಅದೇನು ಅಂಚಗಮನೆ? ಅಂಚೆ ಅಂದ್ರೆ ಅಂತಿಂತ ಅಂಚೆ ಅಲ್ಲ, ಮತ್ತೆ ಓಹೋ, ರಾಜಹಂಸ. ರಾಜಹಂಸ. ನಿನ್ನಂತಹ ವಯಸ್ಸಿಗೆ ಬಂದ ಹುಡುಗಿಯರು ಬೀದಿಯಲ್ಲಿ ನಡೆಯುವಾಗ ನಮಗೆ ರಾಜಹಂಸ ಹೋದಾಗೆ ಕಾಣಿಸ್ತದೆ. ಹೌದಾ? ನೋಡ, ಸರೋವರದಲ್ಲಿ ಹೇಗೆ ಅದೇ. ತೇಲಿಕೊಂಡು ಹೋಗ್ತಾ ಇದೆ. ಹೌದು. ನೀವು ಮಾರ್ಗದಲ್ಲಿ ನಡೆಯುವಾಗ ನಡೆದಾಗೆ ಕಾಣುವುದಿಲ್ಲ, ಮತ್ತೆ ಹೇಗೆ? ಗಾಳಿಗೆ ಹೋದಾಗೆ ಕಾಣ್ತದೆ. ಕಾಲಿಗೆ ದೂರ ಬಿಟ್ಟು ಎಲ್ಲಿ ಎತ್ತುವುದು ಎಲ್ಲಿ ಇಡುವುದು ಅಂತಲೇ ಗೊತ್ತಾಗುದಿಲ್ಲ. ಹೌದಾ? ಹೆಜ್ಜೆ ಹೆಜ್ಜೆಯ ಆದ್ರೆ ಬಹಳ ಅನುಮಾನದವಳು ನೀನು. ತ್ರಿಲೋಕ ವಿಜಯಿಯಾದಂತಹ ಭಂಡಾಸುರನನ್ನು ವಿವಾಹವಾಗುವಲ್ಲಿ ಆದರೂ ನಿನಗೊಂದು ತೊಡಕು ಕಾಡುವುದು. ಎಲ್ಲಾದ್ರೂ ನಾಳೆ ಬಿಟ್ಟು ಹೋದ್ರೆ ಹೌದು, ಅರೆಕ್ಷಣವು ಅಗಲದೆ ನನ್ನ ಜೊತೆ ಪಂಚಬಾಣನ ಕೇಳಿಯಲ್ಲಿ ಸದಾಕಾಲ ನಿನ್ನನ್ನು ಮುದಗೊಳಿಸುತ್ತಾ ಇರಬೇಕು. ಈ ಅಪೇಕ್ಷೆಯನ್ನು ನೀನು ಹೊಂದಿರುವೆ. ಯೋಚನೆ ಮಾಡಬೇಡ. ಅರೆಕ್ಷಣವು ಅಗಲದೆ ನಿನಗೆ ಬೇಕಾದಂತಹ ರತಿ ಸುಖವನ್ನೀಯುತ್ತಾ ನಿನ್ನನ್ನು ಕಾಲ ಕಾಲಕ್ಕೂ ಸಂತೋಷ ಪಡಿಸ್ತಾ ಇರ್ತೇನೆ. ನಾನೇನು ಧರ್ಮದೇವ? ಮತ್ತೆ ಇರ್ತೇನೆ ಅಂತೆಲ್ಲ ಕಥೆ ಕೊಡ್ತಾ ಇದ್ದಿ. ಧರ್ಮದೈವ ನೀನಾದ್ರೆ ನಾನು ಯಾಕೆ ಅಭಯ ಕೊಡುದು? ಹೌದಪ್ಪ, ಧರ್ಮದೇವದಾಗಿ ನಾನು ಹೇಳಲಿಕ್ಕೆ ಹೋದೆ, ಅದು ಹೆದರಿಕೆ ಆಯ್ತು ನಾ ಕಣ್ಣು ನೋಡುವಾಗ. ಹಾಗಾಗ್ಲಿಕ್ಕಿಲ್ಲ. ಮತ್ತೇನಾಗಬೇಕು? ನನಗೆ ನಂಬಿಕೆ ಬರಬೇಕಿದ್ರೆ ನನಗೆ ಕರತಟ್ಟಿ ಭಾಷೆಯನ್ನು ಕೊಡ್ಬೇಕು. ಕರ ತಟ್ಟಬೇಕಾ? ಯಾವುದು? ಕರ ತಟ್ಟಬೇಕು. ತಟ್ಟಿಲ್ಲ ಆಯ್ತಾ? ಆಗಿಲ್ವಾ? ಆಗುವುದಿಲ್ಲ. ಈಗ ಭಾಷೆ ಕೊಡುವವರು ಯಾರು? ನಾನು. ಪಡೆಯುವವರು ಯಾರು? ನೀನು. ನಾನಲ್ವೇ? ಕೊಡುವವನು ಪಡುವವನು ಕರಕ್ಕೆ ತಟ್ಟಬೇಕು. ಈಗ ನಾನು ನಿನಗೆ ತಟ್ಟುವುದಾ? ಹೌದು. ನಾಗಲೇ ಹೇಳಿದ್ರೆ ಮತ್ತೆ ಗುಟ್ಟೆಂತದ ತಟ್ಟುವ. ಅದೇನು ಗೊತ್ತಾಯ್ತಿ? ಬೇಡು. ಏನು ಮೆತ್ತಗೆ ಏನು ಮೆತ್ತಗೆ ಉಂಟು ಕೈ. ಇದು ನಿಜವಾಗಿ ಕೈಯಲ್ಲ, ಇದು ಮತ್ತೆ ಇದು ಮದನ ಕೈ. ಅಯ್ಯೋ, ಮದನ ಕೈ. ಮದನ ಕೈ ಅಂದ್ರೆ ಗೋಡೆಗಿಡುವುದಲ್ಲ, ಮತ್ತೆ ಮನ್ಮಥನ ಕೈ ಅಂತ. ಓ, ಮಾರಣ ಕೈಯ. ಅಬ್ಬಾ, ಇದರಲ್ಲಿ ಎಲುಬೆ ಎಲುಬೆ ಇಲ್ಲ, ಇದೆ. ಎಲುಬೆ ಇಲ್ಲ ಅಂತ. ಹೌದಾ? ಈ ಹೆಮ್ಮಕ್ಕಳ ಕೈಯಲ್ಲಿ ಬಹುಶಃ ಎಲುಬೆ ಇಲ್ಲ.
ಯಾಕೆ ಒಂದು ವೇಳೆ ಇದ್ರೂ ಮೃದುವಸ್ತಿ ಮಾತ್ರ ಇರುವುದು ಕಾಣುತ್ತದೆ. ಇಲ್ಲದಿದ್ರೆ ಎಂತದ್ದು ಇಷ್ಟು ಮೆತ್ತಗೆ ಮೆತ್ತಗೆ ಕೈಯೇ ನನ್ನದೇ ಕೈ ಅದು. ನಿನ್ನ ಕೈ ಯಾವುದು? ಇನ್ನು ಮುಂದೆ ನನ್ನ ಕೈ ಅಂದ್ರೆ ಅಲ್ಲ, ಹೌದು ಹೌದು. ಈಗ ಕೈಯೇ ಹೀಗೆ ಉಂಟು, ಇನ್ನು ಬಾಕಿ ಇದ್ದದ್ದು ಹೇಗೆ ಅಂತ ಯಾರಿಗೆ? ಅಯ್ಯೋ ನಾಚಿಕೆ ಆಗ್ತದೆ, ಬೇಡ. ಮೋಹಿನಿ, ಅಲಕ್ಷಣವೂ ಆಗಲದೆ ಮನ್ಮಥನ ಕೇಳಿ ನಿನಗೆ ಬೇಕಾದ ಸುಖವನ್ನು ಕೊಡ್ತಾ ಇರ್ತೇನೆ. ಸಂತೋಷಗೊಂಡೆ. ಮರರು ಭಂಡಾಸುರನ ಹೃದಯ ತಾಳಲರದಿ ಮರುಗಿ ಗಿರಿಗ ನನಗಳಲ್ಲಿ ಸಂಚರಿಸುತ್ತಿರಲು